ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾಳೆ ದಿನ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ನೆಚ್ಚಿನ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ಸದ್ಯದ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಳೆ ಶಪಥ ಏನ್ ತಗೊಳ್ತಾ ಇದ್ದಾರೆ, ಅದರ ನಿಮಿತ್ತವಾಗಿ ನಾವು ಬೆಳಗಾವಿ ಲೋಕಸಭೆ ವತಿಯಿಂದ ಹಾಗೂ ಬೆಳಗಾವಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಮುಖಂಡರ ಸಮ್ಮುಖದಲ್ಲಿ ನಾಳೆ ಕಾಂಗ್ರೆಸ್ ಭವನದಲ್ಲಿ ಒಂದು ದೊಡ್ಡದಾದಂತಹ LED ಸ್ಕ್ರೀನ್ ಅನ್ನ ಅಳವಡಿಸಿ ಇಡೀ ಬೆಳಗಾವಿ ಗ್ರಾಮೀಣ ಜಿಲ್ಲೆ ಹಾಗೂ ಬೆಳಗಾವಿ ನಗರಕ್ಕೆ ಒಂದು ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಾಳೆ ದಿನದಿಂದ ಹೊಸ ಅಧ್ಯಾಯವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾರಂಭವಾಗಲಿದೆ. ನಾಳೆ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ದಿನ ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಇಡೀ ರಾಜ್ಯದ ಮಹಿಳೆಯರಿಗೆ, ಯುವಕರಿಗೆ ಹಾಗೂ ಎಲ್ಲಾ ಬಡ ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡುವಂತ ಒಂದು ಸಂದೇಶ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಕಾಂಗ್ರೆಸ್ ಭವನದಿಂದ ತಮ್ಮೆಲ್ಲರಿಗೂ ನೀಡ್ತಾ ಇದೀವಿ. ನಾ ಎಲ್ಲ ಯುವಕರಲ್ಲಿ, ಕಾರ್ಯಕರ್ತರಲ್ಲಿ, ಪಕ್ಷದ ಮುಖಂಡರಲ್ಲಿ ಹಾಗೂ ಸರ್ವಸಾಮಾನ್ಯ ಜನರಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ, ನಮ್ಮ ಜೊತೆ ತಾವೆಲ್ಲರೂ ಕೂಡ ನಾಳೆ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮನಿಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಕರ್ನಾಟಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳ ಶಪಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ. ಸರ್, ಇವಾಗ ಕೆಪಿಸಿಸಿ ವತಿಯಿಂದ ಒಂದು ನೋಟಿಫಿಕೇಶನ್ ಜಾರಿಯಾಗಿದೆ, ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರು ಬರಬೇಡಿ, ಆದ್ರೂ ಕೂಡ ಕಾರ್ಯಕರ್ತರು ಉತ್ಸಾಹದಿಂದ ಬೆಂಗಳೂರು ಹೋಗ್ತಾ ಇದ್ದಾರೆ. ಇಂತಹದೊಂದು ಕಾರ್ಯಕ್ರಮಗಳು ಇಲ್ಲಿ ನೀವು ಆಯೋಜನೆ ಮಾಡ್ತೀವಿ, ಏನ್ ಹೇಳ್ತೀರಿ ಕಾರ್ಯಕರ್ತರಿಗೆ? ಹೌದು, ಕೆಪಿಸಿಸಿ ವತಿಯಿಂದ ಒಂದು ಏನು ಇದು ಜಾರಿಯಾಗಿದೆ, ಅದರಲ್ಲಿ ಅವರು ಅಧ್ಯಕ್ಷರ ರಿಕ್ವೆಸ್ಟ್ ಮೇರೆಗಾಗಿ ಯಾರು ಕೂಡ ಬೆಂಗಳೂರಿಗೆ ಬರಬಾರ್ದಂತ ಹೇಳಿದ ತಕ್ಷಣ ನಾವೆಲ್ಲ ಬೆಳಗಾವಿ ಜಿಲ್ಲೆಯ ಮುಖಂಡರು ಹಾಗೂ ನಮ್ಮ ಇಲ್ಲಿಯ ಸ್ಥಳೀಯ ಮುಖಂಡರಾದಂತ ಯುವರಾಜಣ್ಣ ಕದಂ ಅವರಾಗಿರ್ಬೋದು, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ನಾಯಕತ್ವದಲ್ಲಿ ಬೆಳಗಾವಿ ಕಾಂಗ್ರೆಸ್ ಕಾರ್ಯಕರ್ತರು ಏನಪ್ಪಾ ಇಲ್ಲೇ ವಿಜೃಂಭಣೆಯಿಂದ ಆಚರಿಸಬೇಕಂತ ಹೇಳಿ ನಾವೆಲ್ಲರೂ ಕೂಡ ನಿರ್ಣಯ ತಗೊಂಡ ನಂತರ ಇವತ್ತು ಒಂದು ದೊಡ್ಡದಾದಂತ ಇಲ್ಲಿ ಒಂದು LED ಸ್ಕ್ರೀನ್ ಅನ್ನು ಅಳವಡಿಸಿ ನಾಳೆ ಬರುವಂತ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಅವರದೇ ಆದಂತ ಒಂದು ಸನ್ಮಾನ ರೀತಿಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಡ್ತೀವಿ.